ನಮಸ್ಕಾರಗಳು ಮಕ್ಕಳೇ. CLE ಶಿಕ್ಷಣ ಸಂಸ್ಥೆ KK ಆಂಗ್ಲ ಮಾಧ್ಯಮ CBSE ಶಾಲೆ ಚಿಕ್ಕೋಡಿ ಪ್ರೀತಿಯ 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ 5ನೇ ತರಗತಿಗೆ ಸಂಬಂಧಿಸಿದಂತೆ ಹಿಂದಿನ ಅವಧಿಯಲ್ಲಿ ಹಬ್ಬಗಳು ಗದ್ಯ ಪಾಠ 6 ಹಬ್ಬಗಳು, ಇದರಲ್ಲಿ ನಾವು ದಾಸಪ್ಪ ತಾತ, ಗೋಪಿ, ಜಾನ್, ಜಾಫರ್ ಹಾಗೂ ಗಂಗಾ ಇವರ ನಡುವೆ ನಡೀತಕ್ಕಂತಹ ಒಂದು ಸಂಭಾಷಣೆಯನ್ನ ಅಂತಂದರೆ ಇಲ್ಲಿ ಇಷ್ಟು ಜನರು ಏನು ಮಾಡ್ತಿದ್ದಾರೆ, ಹಬ್ಬದ ವಿಶೇಷತೆಯನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲರ ಸಂಭಾಷಣೆಯನ್ನು ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ಒಂದು ಅವಧಿಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ನಾವಿಲ್ಲಿ ತಿಳಿತಾ ಹೋಗೋಣ. ಈಗಾಗಲೇ ನಾವು ಈ ಒಂದು ಪಠ್ಯಪುಸ್ತಕದಲ್ಲಿ ನಾವೇನು ಮಾಡಿದ್ವಿ, ಹಬ್ಬಗಳು ಪಾಠದಲ್ಲಿ ಬರ್ತಕ್ಕಂತಹ ಹಲವಾರು ಹಬ್ಬಗಳನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಆ ಒಂದು ಹಬ್ಬಗಳು ಹಾಗೂ ಇನ್ನುಳಿದ ಹಬ್ಬಗಳ ಹೆಸರುಗಳನ್ನು ಹಾಗೂ ರಾಷ್ಟ್ರೀಯ ಹಬ್ಬಗಳ ಒಂದು ವಿಶೇಷತೆಯನ್ನು ನಾವಿಲ್ಲಿ ತಿಳಿತಾ ಹೋಗೋಣ ಮಕ್ಕಳೇ. ಹಾಗಾದರೆ ಹಬ್ಬಗಳು ನೀವು ಈಗಾಗಲೇ ನೋಡಿದ್ದೀರಿ, ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಇಲ್ಲಿ ಹಬ್ಬಗಳು ಅಂತಂದಾಗ ನಾವು ಮುಖ್ಯವಾಗಿ ರಾಷ್ಟ್ರೀಯ ಹಬ್ಬ ಹಾಗೂ ಧಾರ್ಮಿಕ ಹಬ್ಬಗಳು ಅಂತ ನಾವು ಕರಿತೀವಿ. ಧಾರ್ಮಿಕ ಅಂತಂದರೆ ಧರ್ಮಗಳನ್ನು ಒಳಗೊಂಡಂತೆ ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ಧಾರ್ಮಿಕ ಹಬ್ಬಗಳು. ಹಾಗಾದರೆ ಉದಾಹರಣೆಗೆ ಯಾವ್ಯಾವು? ಇದು ಯಾವ ಹಬ್ಬ? ದೀಪಾವಳಿ ಹಬ್ಬ. ದೀಪಗಳನ್ನು ಹಚ್ಚಿರ್ತಕ್ಕಂಥದ್ದು ಯಾವುದು? ದೀಪಾವಳಿ ಹಬ್ಬ. ಅದೇ ರೀತಿ ಹೋಳಿ ಹುಣ್ಣಿಮೆ, ನೀವು ನೋಡಿದ್ದೀರಲ್ಲ, ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯಾವಾಗ ಬಣ್ಣವನ್ನು ಚೆಲ್ಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ ಹೋಳಿ ಹುಣ್ಣಿಮೆಯ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ಮಕರ ಸಂಕ್ರಾಂತಿ, ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಹಬ್ಬವನ್ನು ನಾವೇನಂತ ಕರಿತೀವಿ? ಮಕರ ಸಂಕ್ರಾಂತಿ ಹಬ್ಬ ಅಂತ ಕರಿತೀವಿ. ಅದೇ ರೀತಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆನಂತರ ಯುಗಾದಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ನಾಗಪಂಚಮಿ ನೀವು ನೋಡ್ತಾ ಇದ್ದೀರಿ. ಹಾಗಾದರೆ ಇಲ್ಲಿರ್ತಕ್ಕಂಥ ಚಿತ್ರ ಯಾವುದು? ಯಾವ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಿದ್ದು? ನಾಗಪಂಚಮಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಈಗಾಗಲೇ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ವಿ. ಹಾಗಾದರೆ ಯಾವ ಹಬ್ಬ? ಗಣೇಶ ಚತುರ್ಥಿ. ಆನಂತರ ರಕ್ಷಾಬಂಧನ. ಅರ್ಥ ಆಗ್ತಿದೆಯಲ್ಲ? ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ತಕ್ಕಂತಹ ಹಬ್ಬವನ್ನು ನಾವೇನಂತ ಕರಿತೀವಿ? ರಕ್ಷಾಬಂಧನ. ಅದೇ ರೀತಿ ಮಕ್ಕಳೇ, ಇಲ್ಲಿರ್ತಕ್ಕಂತಹ ಇನ್ನೂ ಕೆಲವು ಹಬ್ಬಗಳನ್ನು ನಾವು ನೋಡ್ತಾ ಹೋಗೋಣ. ಎಳ್ಳು ಅಮಾವಾಸ್ಯೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಹಬ್ಬವನ್ನು ನಾವು ಎಳ್ಳು ಅಮಾವಾಸ್ಯೆ ಅಂತ ಕರಿತೀವಿ. ಅದೇ ರೀತಿ ಕಾರ ಹುಣ್ಣಿಮೆ, ಯಾವುದು ಇದು? ಎತ್ತುಗಳಿಗೆ ಬಣ್ಣವನ್ನು ಹಚ್ಚಿ ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಓಡಿಸ್ತಕ್ಕಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಇದನ್ನು ಕಾರ ಹುಣ್ಣಿಮೆ ಅಂತ ಕರಿತೀವಿ. ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಹುಟ್ಟಿದ್ರಿಂದ ನಾವು ಆ ಒಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಮುಸಲ್ಮಾನ್ ಬಾಂಧವರು ಏನು ಮಾಡ್ತಾರೆ, ಈಗಾಗಲೇ ನಾವು ನೋಡಿದ್ವಿ ಧಾರ್ಮಿಕ ಹಬ್ಬಗಳು, ಧರ್ಮಗಳಿಗೆ ಸಂಬಂಧಪಟ್ಟಂತಹ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ರಂಜಾನ್, ಈದ್ ಉಲ್ ಫಿತರ್, ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನ ನೋಡ್ತಿದ್ವಿ. ಅದೇ ರೀತಿ ಇಲ್ಲಿ ಮೊಹರಂ, ಯಾವುದಿದು? ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಗುರುಪೂರಬ್, ಯಾವುದು ಇದು? ಗುರುಪೂರಬ್. ಆನಂತರ ಬುದ್ಧ ಪೂರ್ಣಿಮಾ, ಬುದ್ಧ ಹುಟ್ಟಿರ್ತಕ್ಕಂಥದ್ದು ಬುದ್ಧ ಪೂರ್ಣಿಮಾ ಹಬ್ಬ. ಮಹಾವೀರ ಜಯಂತಿ, ಕ್ರಿಸ್ಮಸ್, ಕ್ರೈಸ್ತ ಬಾಂಧವರು ಆಚರಣೆ ಮಾಡ್ತಕ್ಕಂಥದ್ದು ಕ್ರಿಸ್ಮಸ್. ಇವೆಲ್ಲವೂ ಸಹ ಈ ಎಲ್ಲ ಹಬ್ಬಗಳನ್ನು ನಾವೇನು ಮಾಡ್ತೀವಿ? ಧಾರ್ಮಿಕ ಹಬ್ಬಗಳು ಅಂತ ಕರಿತೀವಿ. ಅಂದರೆ ಧರ್ಮಗಳನ್ನು ಒಳಗೊಂಡಂತಹ ಹಬ್ಬಗಳು, ಧರ್ಮಗಳಿಗೆ ಅನುಸಾರವಾಗಿ ನಾವೇನು ಮಾಡ್ತೀವಿ? ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ಮಕ್ಕಳೇ, ಇದನ್ನೆಲ್ಲವನ್ನು ನಾವು ಈಗಾಗಲೇ ನೋಡಿದ್ವಿ. ಕೆಲವೊಂದು ಹಬ್ಬಗಳ ಮಹತ್ವವನ್ನು ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಂಡ್ವಿ. ಅದರಲ್ಲಿ ದೀಪಾವಳಿ ಆಗ್ಬೋದು, ಆನಂತರ ರಂಜಾನ್ ಹಬ್ಬ ಆಗ್ಬೋದು, ಅದೇ ರೀತಿ ಕ್ರಿಸ್ಮಸ್ ಆಗ್ಬೋದು, ಹಾಗೆ ರಕ್ಷಾಬಂಧನ, ಇವುಗಳ ಒಂದು ವಿಶೇಷತೆಯನ್ನು ತಿಳ್ಕೊಂಡ್ವಿ. ಇದರ ಜೊತೆಗೆ ಇಲ್ಲಿ ತಾತ ಏನು ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಹಬ್ಬಗಳನ್ನು ಸಹ ಕುರಿತು ಹೇಳ್ತಾ ಇದ್ದಾರೆ. ಹಾಗಾದರೆ ರಾಷ್ಟ್ರೀಯ ಹಬ್ಬಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ, ಮುಖ್ಯವಾಗಿ ನಾವು ರಾಷ್ಟ್ರೀಯ ಹಬ್ಬಗಳನ್ನು ನೋಡಿದಾಗ ಗಾಂಧಿ ಜಯಂತಿ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಟೀಚರ್ಸ್ ಡೇ, ಈ ರೀತಿ ನಾವು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ.
ಹಾಗಾದರೆ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವಿದ್ದಾವೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ರಾಷ್ಟ್ರೀಯ ಹಬ್ಬಗಳನ್ನು ನಾವಿಲ್ಲಿ ತಿಳಿತಾ ಹೋಗೋಣ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತಂದರೆ ನಾವು ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಈ 4 ದಿನಾಚರಣೆಗಳ ವಿಶೇಷತೆಯನ್ನು ನಾವು ಆ ಹಬ್ಬ ಅಂದರೆ ಈ ರಾಷ್ಟ್ರೀಯ ಹಬ್ಬಗಳನ್ನು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ಇಲ್ಲಿ ಮೊದಲನೇದು ಯಾವುದು? ಗಣರಾಜ್ಯೋತ್ಸವ. ಇಲ್ಲಿ ಗಣರಾಜ್ಯೋತ್ಸವನ ನಾವು ಭಾರತ ದೇಶ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡ ದಿನ ಅಂತಂದರೆ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡಂತಹ ದಿನ 1950 ಜನವರಿ 26. ಪ್ರಜಾಪ್ರಭುತ್ವ ಅಂದರೆ ಏನು ಮಕ್ಕಳೇ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸ್ತಕ್ಕಂತಹ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಪ್ರಜೆಗಳು ಪ್ರಜೆಯಿಂದ ಪ್ರಜೆಗಳಿಗೋಸ್ಕರ ನಡೆಸ್ತಕ್ಕಂಥ ಸರ್ಕಾರ, ಅದನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇಲ್ಲಿ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡಂತಹ ದಿನ ಯಾವುದು ಅಂತಂದರೆ 1950 ಜನವರಿ 26ನೇ ತಾರೀಕು. ಹಾಗಾಗಿ ದೇಶದ ಆಡಳಿತಕ್ಕಾಗಿ ಸಂವಿಧಾನವನ್ನು ರಚಿಸಿ ಅದರಂತೆ ಆಡಳಿತವನ್ನು ಪ್ರಾರಂಭಿಸಲಾಯಿತು. ಅಂದು ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವಂತಹ ದಿನ ಯಾವತ್ತು? ಗಣರಾಜ್ಯೋತ್ಸವದ ದಿನ. ಅದೇ ರೀತಿ ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಹೊಸ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶವಾಗಿ ನೀಡತಕ್ಕಂಥದ್ದು ಯಾವತ್ತು? ಗಣರಾಜ್ಯದ ದಿನ. ಅಂದು ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡುತ್ತಾರೆ. ಅಂತಂದರೆ ನಾವು ಅವತ್ತೆಲ್ಲರೂ ಏನು ಮಾಡ್ತೀವಿ? ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ನಾವು ಮಾಡ್ತೀವಿ. ಹೌದಿಲ್ಲ ಮಕ್ಕಳೇ? ಹಾಗಾದರೆ ಗಣರಾಜ್ಯೋತ್ಸವವನ್ನು ನಾವು ಯಾವತ್ತು ಆಚರಣೆ ಮಾಡ್ತೀವಿ? ಜನವರಿ 26. ಯಾವುದು? ಗಣರಾಜ್ಯೋತ್ಸವವನ್ನು ಜನವರಿ 26ನೇ ತಾರೀಕು ನಾವೇನು ಮಾಡ್ತೀವಿ? ಆಚರಣೆಯನ್ನು ಮಾಡ್ತೀವಿ. ಇದಾದ ನಂತರ ಮಕ್ಕಳೇ ಎರಡನೆಯ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ. ಹಾಗಾದರೆ ಇಲ್ಲಿ ಸ್ವಾತಂತ್ರ್ಯೋತ್ಸವ ಅಂತಂದರೆ ಈ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ನಮ್ಮ ಭಾರತ ದೇಶ ಯಾವಾಗ ಸ್ವಾತಂತ್ರ್ಯವನ್ನು ಪಡೆಯಿತು? ನಮ್ಮ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಆಯಿತು. ಅಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವ್ರನ್ನ ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾನ್ ವ್ಯಕ್ತಿಗಳು ಹೋರಾಟವನ್ನು ಮಾಡಿದರು. ಅವರನ್ನು ನಾವು ಏನು ಮಾಡ್ತೀವಿ? ಆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತೀವಿ, ಅಂದರೆ ನೆನಪು ಮಾಡ್ಕೊಳ್ತೀವಿ. ಮನೆಯಲ್ಲಿ ದೀಪವನ್ನು ಹಚ್ಚಿ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತೇವೆ. ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಾವೇನು ಮಾಡ್ತೀವಿ? ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ. ಅವತ್ತು ಏನು ಮಾಡ್ತೀವಿ ಮಕ್ಕಳು? ಎಲ್ಲರೂ ಸಹ ಸಿಹಿಯನ್ನು ಹಂಚಿ ಖುಷಿ ಪಡ್ತೇವೆ. ಅಂತಂದರೆ ಆ ಸ್ವಾತಂತ್ರ್ಯೋತ್ಸವ ದಿನವನ್ನು ನಾವು ಯಾವತ್ತು? 1947 ಆಗಸ್ಟ್ 15. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಂದು ಸ್ವಾತಂತ್ರ್ಯ ಸಿಕ್ತು. ಹಾಗಾಗಿ ನಾವು ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಆ ನಂತರ ಮಕ್ಕಳೇ ಮೂರನೆಯ ರಾಷ್ಟ್ರೀಯ ಹಬ್ಬ ಶಿಕ್ಷಕರ ದಿನ. ಹಾಗಾದರೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಯಾವತ್ತು ಆಚರಣೆ ಮಾಡ್ತೀವಿ? ಹಾಗಾದರೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ ದೇಶದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದಂತಹ ಸೆಪ್ಟೆಂಬರ್ 5ರಂದು ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಅಂತಂದರೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತೀವಿ. ನಾವು ಯಾರ ಹೆಸರಿನಲ್ಲಿ ಆಚರಣೆ ಮಾಡ್ತೀವಿ ಅಂತಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ? ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನ ಅಂತ ಪ್ರತಿ ವರ್ಷವೂ ಸಹ ನಾವು ಆಚರಣೆ ಮಾಡ್ತೀವಿ. ದೇಶದ ಭವಿಷ್ಯವು ತರಗತಿಯ ಕೋಣೆಯಲ್ಲಿ ಕಟ್ಟಲ್ಪಡುತ್ತದೆ. ಅಂತಂದರೆ ನಮ್ಮ ಯಾವುದೇ ಒಬ್ಬ ಪ್ರಜೆ ಉತ್ತಮ ಸಮಾಜಕ್ಕೆ ಒಳ್ಳೆಯ ಪ್ರಜೆ ಆಗಬೇಕು ಅಂತಂದರೆ ಆ ಒಬ್ಬ ಪ್ರಜೆಯ ಭವಿಷ್ಯ ತರಗತಿಯ ಕೋಣೆಯಲ್ಲಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಈ ಕೆಲಸವನ್ನು ಶಿಕ್ಷಕರು ಮಾಡುತ್ತಾರೆ. ಅವರನ್ನು ಗೌರವಿಸಬೇಕು, ಪ್ರೀತಿಸಬೇಕು ಎಂದು ಭಾರತದ ಎರಡನೆಯ ಒಬ್ಬ ಪ್ರಜೆಯ ಭವಿಷ್ಯ ತರಗತಿ ಕೋಣೆಯಲ್ಲಿ ಕಟ್ಟಲ್ಪಡುತ್ತದೆ ಅನ್ನೋ ಕಾರಣಕ್ಕೆ ಈ ಕೆಲಸವನ್ನು ಶಿಕ್ಷಕರು ಮಾಡುತ್ತಾರೆ. ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾರು? ನಮ್ಮ ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನು ಕೊಡ್ತಕ್ಕಂಥವರು ಶಿಕ್ಷಕರು. ಹಾಗಾಗಿ ಅವರನ್ನು ಗೌರವಿಸಬೇಕು, ಪ್ರೀತಿಸಬೇಕು ಎಂದು ಭಾರತದ ಎರಡನೆಯ ರಾಷ್ಟ್ರಪತಿ
ಡಾಕ್ಟರ್ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ಅವರು ಮುಂದಾದರು. ಅವರು ನನ್ನ ದಿನಾಚರಣೆ ಬೇಡ, ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ಹೇಳಿದರು. ಅಂದು ದೇಶವೇ ಶಿಕ್ಷಕರನ್ನು ಗೌರವಿಸುತ್ತದೆ. ಯಾವತ್ತು? ಸೆಪ್ಟೆಂಬರ್ 5ನೇ ತಾರೀಕು. ಹಾಗಾದರೆ ನಾವು ಯಾವ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ? ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಾದ ನಂತರ ಇನ್ನೂ ಒಂದು ರಾಷ್ಟ್ರೀಯ ಹಬ್ಬ ಯಾವುದು? ಮಕ್ಕಳ ದಿನ. ಹಾಗಾದರೆ ಮಕ್ಕಳ ದಿನಾಚರಣೆಯನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಇಲ್ಲಿ ಇಂದಿನ ಮಕ್ಕಳು ನಾಳಿನ ನಾಯಕರು. ಹೌದು, ಇಂದಿನ ಮಕ್ಕಳು ಇರ್ತಾರಲ್ಲ, ನೀವೆಲ್ಲ ಏನು ನಾಳೆ ಆಗ್ತಕ್ಕಂತಹ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಪ್ರಜೆಯನ್ನು ಹಾಕ್ತಕ್ಕಂತಹ ನಾಯಕರು ನೀವು. ಇಂದಿನ ಮಕ್ಕಳು ನಾಳಿನ ನಾಯಕರು, ಅವರ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸಿ ಎಂದು ಯಾರು ಹೇಳಿದರು? ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತಮ್ಮ ಜನ್ಮದಿನವಾದ ನವೆಂಬರ್ 14ರಂದು ಮಕ್ಕಳ ದಿನವೆಂದು ಆಚರಿಸಿದರು. ಅಂದು ಮಕ್ಕಳ ಹಕ್ಕುಗಳನ್ನು, ಸುಖ ಸಂತೋಷಗಳನ್ನು, ಅವರ ಕನಸುಗಳನ್ನು ಪುರಸ್ಕರಿಸುವಂತಹ ಕೆಲಸ ಮಾಡ್ತಾರೆ. ಅಂತಂದರೆ ಅವತ್ತು ನಾವೇನು ಮಾಡ್ತೀವಿ? ಮಕ್ಕಳ ದಿನಾಚರಣೆ ಅಂತಂದರೆ ಪ್ರಧಾನಿ ಜವಾಹರಲಾಲ್ ನೆಹರೂರವರ ಒಂದು ಅವರ ಹುಟ್ಟಿದ ದಿನ ಆಗಿದ್ದರಿಂದ ನಾವು ಜವಾಹರಲಾಲ್ ನೆಹರೂರವರನ್ನು ನಾವು ನೆನಪು ಮಾಡ್ತೀವಿ. ಆ ಒಂದು ದಿನಾಚರಣೆನ ನಾವು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವುದು? ನವೆಂಬರ್ 14ನೇ ತಾರೀಕಿನಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇದಿಷ್ಟು ಈ ಒಂದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರಾಷ್ಟ್ರೀಯ ಹಬ್ಬಗಳು. ಇದಷ್ಟೇ ಅಲ್ಲ ಮಕ್ಕಳೇ, ಇನ್ನೂ ಹಲವಾರು ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಇವುಗಳ ಎಲ್ಲ ಮಾಹಿತಿಗಳನ್ನು ನೀವು ಏನು ಮಾಡ್ತಾ ಹೋಗಬೇಕು? ಕೇಳಿ ತಿಳಿದುಕೊಳ್ತಾ ಹೋಗಬೇಕು. ಅರ್ಥ ಆಯ್ತಲ್ಲ? ಹಾಗಾದರೆ ಮಕ್ಕಳೇ, ನಾವು ಇಂದಿನ ಒಂದು ಅವಧಿಯಲ್ಲಿ ನಾವು ಹಬ್ಬಗಳು, ಧಾರ್ಮಿಕ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು. ಹಾಗಾದರೆ ನೀವಿಲ್ಲೇನು ಮಾಡಬೇಕು? ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ನೀವೇನು ಮಾಡ್ತಾ ಹೋಗಬೇಕು? ಧಾರ್ಮಿಕ ಹಬ್ಬ ಹಾಗೂ ನಿಮಗೆ ಗೊತ್ತಿರತಕ್ಕಂತಹ ಧಾರ್ಮಿಕ ಹಬ್ಬಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಹೆಸರುಗಳನ್ನು ನೀವೇನು ಮಾಡಬೇಕು? ಪಟ್ಟಿ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ರಾಷ್ಟ್ರೀಯ ಹಬ್ಬಗಳು ಹಾಗೂ ಧಾರ್ಮಿಕ ಹಬ್ಬಗಳನ್ನು ಒಳಗೊಂಡಂತಹ ಹಬ್ಬಗಳ ಹೆಸರುಗಳನ್ನು ನೀವೇನು ಮಾಡ್ತಾ ಹೋಗಬೇಕು? ಪಟ್ಟಿ ಮಾಡಬೇಕು. ಇದು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಮಕ್ಕಳೇ. ಅರ್ಥ ಆಯ್ತಲ್ಲ? ಇದಿಷ್ಟು ಮನೆಗೆಲಸವನ್ನು ನೀವು ಮಾಡ್ತಾ ಹೋಗಿ ಮಕ್ಕಳೇ. ಅದೇ ರೀತಿ ಹಬ್ಬಗಳ ವಿಶೇಷತೆಯನ್ನು ನೀವು ತಿಳಿದುಕೊಳ್ತಾ ಹೋಗಬೇಕು. ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ. ಆ ಒಂದು ಹಬ್ಬಗಳ ಹಿನ್ನೆಲೆ ಹಾಗೂ ವಿಶೇಷತೆಯನ್ನು ತಿಳ್ಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡಿದರೆ ನಮ್ಗೆ ಅದರ ವಿಶೇಷತೆ ಏನು ಅನ್ನೋದು ತಿಳಿತಾ ಹೋಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದಿನ ಅವಧಿಯಲ್ಲಿ ನಾವು ಈ ಒಂದು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಸ್ಟೇ ಹೋಮ್, ಸ್ಟೇ ಸೇಫ್. ಧನ್ಯವಾದಗಳು ಮಕ್ಕಳೇ.